ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ಉಡುಪಿ ಶ್ರೀಕೃಷ್ಣ ಮಠದಲ್ಲಿ ವೈಭವವಾಗಿ ವ್ಯಾಸರಾಜರ ಆರಾಧನಾ ಮಹೋತ್ಸವ. ವಿಶೇಷ ಪಾರಾಯಣ ಭಜನೆಗಳೊಂದಿಗೆ ಪ್ರತಿಧ್ವನಿಸಿದ ಶ್ರೀಕೃಷ್ಣ ಮಠ. ಕುರುಡುಮಲೆ ಮಹಾಗಣಪತಿಗೆ ವೈಭವದ ಪೂಜೆ, ಪುಷ್ಪಾರ್ಚನೆ, ಆರತಿಗಳೊಂದಿಗೆ ಭಕ್ತರನ್ನು ಅನುಗ್ರಹಿಸಿದ ಏಕದಂತ. ಉಡುಪಿ ಅಂಬಲ್ಪಾಡಿ ಜನಾರ್ದನ ಮಹಾಕಾಳಿ ದೇವಾಲಯದಲ್ಲಿ ಶಾಸ್ತ್ರೋಕ್ತವಾಗಿ ರಥಾರೋಹಣ, ರಥಶುದ್ಧಿ, ನರ್ತನ ಬಲಿ, ಆರತಿಯೊಂದಿಗೆ ನೆರವೇರಿದ ಧಾರ್ಮಿಕ ಕಾರ್ಯಕ್ರಮಗಳು. ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ವ್ಯಾಸರಾಯರ ಆರಾಧನಾ ಮಹೋತ್ಸವ ಅತ್ಯಂತ ವೈಭವದಿಂದ ನಡೆಯಿತು. ನವರತ್ನ ರಥದಲ್ಲಿ ವ್ಯಾಸರಾಯರ ಭಾವಚಿತ್ರ ಹಾಗೂ ಅವರು ರಚಿಸಿರುವ ಗ್ರಂಥಗಳನ್ನಿರಿಸಿ ಮೆರವಣಿಗೆಯನ್ನು ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ರಥಬೀದಿಯಲ್ಲಿರುವ ಸೋಸಲೆ ವ್ಯಾಸರಾಯ ಮಠಕ್ಕೆ ಪರ್ಯಾಯ ಶ್ರೀಪಾದರು ಭೇಟಿ ನೀಡಿ ವ್ಯಾಸರಾಯರ ಉತ್ಸವ ಮೂರ್ತಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದರು. ವ್ಯಾಸರಾಯರ ಆರಾಧನೆಯ ಪ್ರಯುಕ್ತ ಶ್ರೀಕೃಷ್ಣ ಮಠದಲ್ಲಿ ವಿಶೇಷ ಪಾರಾಯಣ ಹಾಗೂ ಭಜನೆಗಳನ್ನು ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ರಾಜಾಂಗಣದಲ್ಲಿ ನಡೆದ ಧಾರ್ಮಿಕ ಸಭೆಯಲ್ಲಿ ಪರ್ಯಾಯ ಶ್ರೀ ಪುತ್ತಿಗೆ ಮಠದ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು ವ್ಯಾಸರಾಯರ ಬಗ್ಗೆ ಅನುಗ್ರಹ ಸಂದೇಶ ನೀಡಿದರು. ನಿನ್ನೆಯ ದಿವಸ ವಾದಿರಾಜರ ಸ್ಮರಣೆ, ಇವತ್ತು ವ್ಯಾಸರಾಜರ ಸ್ಮರಣೆ. ವಾದಿರಾಜರ ಆರಾಧನೆಯ ಜೊತೆಗೇ ವ್ಯಾಸರಾಜರ ಆರಾಧನೆಯೂ ಬಂದಿದೆ. ವಾದಿರಾಜರು ಹೊರಟು ಹೋದರು ಹೇಳಿದಾಗ ವ್ಯಾಸೋಪಿಗತಃ ಅಂತ ಹೇಳಿದರು ಅಂತ ಪ್ರತೀತಿ ಇದೆ. ಅದರ ಅರ್ಥ ವಾದಿರಾಜರ ಆರಾಧನೆ ಆದಾಗ ವ್ಯಾಸರಾಜರ ಆರಾಧನೆಯು ಜೊತೆಗೆ ಬಂದಿದೆ ಎಂಬಂಥ ಅರ್ಥವನ್ನು ಅನೇಕರು ಗುರುತಿಸಿದ್ದಾರೆ. ಹಾಗೆ ಅನ್ಯೋನ್ಯ ಸಂಬಂಧ ಇರತಕ್ಕಂಥ ಎರಡು ಮಹಾಯತಿಗಳು ಏಕಕಾಲದಲ್ಲಿ ಇದ್ದದ್ದು ಅದು ಮಾಧ್ವ ಇತಿಹಾಸದಲ್ಲೇ ಅತ್ಯಂತ ಒಂದು ಸುವರ್ಣ ಯುಗ ಅಂತ ಹೇಳಬಹುದು. ಒಂದು ಕಡೆ ವಾದಿರಾಜರು, ಒಂದು ಕಡೆ ವ್ಯಾಸರಾಜರು. ಅವರ ಜೊತೆಗೆ ಅತ್ಯಂತ ಅನ್ಯೋನ್ಯವಾದಂತಹ ಸಂಬಂಧ. ಮಾಧ್ವ ಪರಂಪರೆಯ ಸುವರ್ಣ ಯುಗ ಅಂತ ಹೇಳಿ ನಾವು ಗುರುತಿಸಬಹುದು. ವ್ಯಾಸರಾಜರಾಗಲಿ ವಾದಿರಾಜರಾಗಲಿ ಅವರು ಕೇವಲ ಯತಿಗಳಲ್ಲ, ಯತಿರಾಜರಾದರು, ರಾಜ ಸದೃಶ ಯತಿಗಳು. ವ್ಯಾಸರಾಜರಂತೂ ಸ್ವಯಂ ಕರ್ನಾಟಕ ಸಿಂಹಾಸನದಲ್ಲಿ ವಿರಾಜಮಾನರಾಗಿ ವೇದಾಂತ ಸಾಮ್ರಾಜ್ಯದ ಒಂದು ಫಲ ಏನಿದೆ ಅದನ್ನು ಅವರು ತೋರಿಸಿಕೊಟ್ಟವರು. ಅಂತಹ ವ್ಯಾಸರಾಜರ ಮಹಿಮೆ ಅದು ಅಪಾರವಾದದ್ದು. ವ್ಯಾಸರಾಜರು ಮಾಡಿದಂತಹ ಒಂದು ಪ್ರಭಾವ ಅದು ಇವತ್ತಿಗೂ ಕೂಡ ಕಾಣುತ್ತದೆ. ಸುಮಾರು 700-800 ಕಡೆಗಳಲ್ಲಿ
732 ಕಡೆಗಳಲ್ಲಿ ಆಂಜನೇಯನ ಪ್ರಾಣದೇವರ ಪ್ರತಿಷ್ಠೆ 732 ಕಡೆಯಲ್ಲಿ ಆಂಜನೇಯನ ಪ್ರತಿಷ್ಠೆ ಮಾಡಬೇಕಾದರೆ ಅಷ್ಟು ಕಡೆ ಅಲ್ಲಿಯ ಜನಗಳಿಗೆ ಒಪ್ಪಿಸಿ ಅಲ್ಲಿ ಎಲ್ಲ ವ್ಯವಸ್ಥೆಯನ್ನು ಮಾಡಿ ಪ್ರಾಣದೇವರ ಒಂದು ಸ್ಥಾಪನೆ ಮಾಡಬೇಕಾದರೆ, ಪ್ರತಿಷ್ಠೆ ಮಾಡಬೇಕಾದರೆ ಅದೆಷ್ಟು ಪ್ರಭಾವ ಅವರಿಗೆ ಇತ್ತು ಎಂಬುದಾಗಿ ನಾವು ಗುರುತಿಸಬಹುದು. ನಮಗೆ ಒಂದು 10-20 ಕಡೆ ಯಾವುದಾದ್ರೂ ಒಂದು ಸ್ಥಾನವನ್ನು ಮಾಡುವಾಗಲೇ ಸುಸ್ತಾಗಿ ಬಿಡ್ತದೆ. 732 ಕಡೆ ಆ ಪ್ರತಿಮೆಯನ್ನು ತಯಾರಿಸಬೇಕು, ಅಲ್ಲಿ ಪ್ರತಿಷ್ಠೆ ಮಾಡಬೇಕು, ಅದಕ್ಕೆಲ್ಲ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಹೇಳಿದರೆ ವ್ಯಾಸರಾಜರ ಕರ್ತೃತ್ವ ಶಕ್ತಿ ಎಂಥದ್ದು ಎಂಬುದು ಇದರಿಂದ ಗೊತ್ತಾಗ್ತದೆ. ಅಂತಹ ಮಾಧ್ವ ಪರಂಪರೆಯಲ್ಲಿ ರಾಜ ಸಿಂಹಾಸನದಲ್ಲೇ ಕೂತ ಯತಿಗಳಂದರೆ ವ್ಯಾಸರಾಜರು. ನೇರವಾಗಿ ರಾಜಸಿಂಹಾಸನದಲ್ಲಿ ವಿಜಯನಗರದ ಸಾಮ್ರಾಜ್ಯದಲ್ಲಿ ಸಿಂಹಾಸನದಲ್ಲಿ ವಿರಾಜಮಾನರಾಗಿ ನಿಜವಾದ ವ್ಯಾಸರಾಜರಾಗಿ ಅವರು ಕಂಗೊಳಿಸಿದವರು. ಅದರ ಜೊತೆಗೆ ತಿರುಪತಿಯಲ್ಲಿ ಶ್ರೀನಿವಾಸ ದೇವರ ಒಂದು ಸೇವೆಯನ್ನು 12 ವರ್ಷಗಳ ಪರ್ಯಂತ ಅವರು ಮಾಡಿದ್ದಾರೆ ಹೇಳಿದರೆ, ತಿರುಪತಿ ದೇವರಿಗೆ ಶಾಲಗ್ರಾಮ ಒಂದು ಹಾರವನ್ನು ಅರ್ಪಣೆ ಮಾಡಿದ್ದಾರೆ ಎಂಬುದನ್ನು ನಾವು ಗುರುತಿಸಿದಾಗ ವ್ಯಾಸರಾಜರ ಪ್ರಭಾವ ಎಷ್ಟು ಇತ್ತು ಎಂಬುದನ್ನು ನಾವು ಗುರುತಿಸಬಹುದು. ಅದರ ಜೊತೆಗೆ ಪುರಂದರದಾಸರು, ಅದೇ ರೀತಿ ವಾದರಾಜರ ಸಮಕಾಲೀನರಾದಂತಹ ಕನಕದಾಸರು, ಹಾಗೆ ಶ್ರೀಪಾದರಾಜರು, ಎಲ್ಲ ಯತಿ ಪುಂಗವರ ಸಮಾಗಮ ಇದು ಮಾಧ್ವ ಪರಂಪರೆಯ ಒಂದು ಸುವರ್ಣ ಯುಗ ಅಂತ ಹೇಳಿ ನಾವು ಅದನ್ನು ಕಲ್ಪನೆ ಮಾಡಿದಾಗ ಯಾವ ರೀತಿ ಇದ್ದೀತು ಎಂಬುದನ್ನು ಗುರುತಿಸಿದಾಗ ಬಹಳ ಆಶ್ಚರ್ಯ ಮತ್ತು ಸಂತೋಷವಾಗ್ತದೆ. ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಕೂಟಾದ್ರಿ ಕುರುಡುಮಲೆ ಗ್ರಾಮದಲ್ಲಿ ನೆಲೆಸಿರುವ ಸಾಲಿಗ್ರಾಮ ಮಹಾಗಣಪತಿ ದೇವಾಲಯದಲ್ಲಿ ವಿಶೇಷ ಪೂಜೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಇದರ ಅಂಗವಾಗಿ ಗರ್ಭಗುಡಿಯಲ್ಲಿರುವ ಗಣಪತಿಯನ್ನು ಬಗೆ ಬಗೆಯ ಪುಷ್ಪಮಾಲೆಗಳಿಂದ ಶೋಭಾಯಮಾನವಾಗಿ ಅಲಂಕರಿಸಿ ಪುಷ್ಪಾರ್ಚನಾದಿ ಪೂಜೆಗಳನ್ನು ಸಲ್ಲಿಸಲಾಯಿತು. ನಂತರ ಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತರು ಗಣಪತಿಯ ದರ್ಶನ ಪಡೆದು ಕೃತಾರ್ಥರಾದರು. ಬೆಂಗಳೂರಿನ ಹಲಸೂರಿನಲ್ಲಿರುವ ಶ್ರೀ ಸಂಕಟಹರ ಗಣಪತಿ ದೇವಸ್ಥಾನದಲ್ಲಿ ಏಕದಂತನಿಗೆ ವಿಶೇಷ ಪೂಜೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ನಿಮಿತ್ತ ಏಕದಂತನಿಗೆ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ, ಬಾಳೆಹಣ್ಣಿನಿಂದ ಪಂಚಾಮೃತಾಭಿಷೇಕ ಮಾಡಿ ನಂತರ ಸುಗಂಧ ದ್ರವ್ಯಗಳಾದ ಅರಿಶಿನ ಕುಂಕುಮಾಭಿಷೇಕವನ್ನು ನೆರವೇರಿಸಿದರು. ನೆರೆದ ಭಕ್ತರು ಸ್ವಾಮಿಯ ದರ್ಶನ ಪಡೆದು ಧನ್ಯರಾದರು.
ಉಡುಪಿಯ ಅಂಬಲ್ಪಾಡಿ ಶ್ರೀ ಜನಾರ್ದನ ಮತ್ತು ಮಹಾಕಾಳಿ ದೇವಾಲಯದಲ್ಲಿ ರಥಾರೋಹಣ ಕಾರ್ಯಕ್ರಮ ವೈಭವದಿಂದ ನಡೆಯಿತು. ಈ ಪ್ರಯುಕ್ತ ದೇವಾಲಯವನ್ನು ಫಲಪುಷ್ಪಗಳಿಂದ ಹಾಗೂ ದೇವರಿಗೆ ವಿಶೇಷ ಅಲಂಕಾರವನ್ನು ಮಾಡಿ ದೇವಾಲಯದ ಪ್ರಧಾನ ತಂತ್ರಿಗಳಾದ ಉದಯ ತಂತ್ರಿಗಳು ಉತ್ಸವ ಮೂರ್ತಿಗೆ ಆರತಿಯನ್ನು ಮಾಡಿ ರಥಾರೋಹಣಕ್ಕೆ ಚಾಲನೆಯನ್ನು ನೀಡಿದರು. ನಂತರ ರಥ ಶುದ್ಧಿ ಮಾಡಿ ವಿವಿಧ ವಾದ್ಯ ಸೇವೆಯೊಂದಿಗೆ ನರ್ತನ ಬಲಿಯೊಂದಿಗೆ ದೇವರ ರಥಾರೋಹಣವನ್ನು ಅತ್ಯಂತ ವೈಭವದಿಂದ ನಡೆಸಲಾಯಿತು. ಪಲ್ಲ ಪೂಜೆಯನ್ನು ಮಾಡಿ ಮಹಾ ಅನ್ನ ಸಂತರ್ಪಣೆ ಮಾಡಲಾಯಿತು. ದೇವಾಲಯದ ಆಡಳಿತ ಮುಖ್ಯಸ್ಥರಾದ ನೀಬಿ ವಿಜಯ ಬಲ್ಲಾಳ ಅವರ ನೇತೃತ್ವದಲ್ಲಿ ಈ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿದವು. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಲಕ್ಕೂರು ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಕೋದಂಡರಾಮಸ್ವಾಮಿ ದೇವಾಲಯದ ಜೀರ್ಣೋದ್ಧಾರ ಮತ್ತು ನೂತನ ವಿಮಾನ ಗೋಪುರದ ಪ್ರತಿಷ್ಠಾ ಕುಂಭಾಭಿಷೇಕ ಮಹೋತ್ಸವದ ನಿಮಿತ್ತ ವಿಶೇಷ ಪೂಜೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ನಿಮಿತ್ತ ಗೋಪುರ ಕಲಶವನ್ನು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮೂಲಕ ಆಲಯಕ್ಕೆ ತರಲಾಯಿತು. ನಂತರ ಗಣಪತಿ ಪೂಜೆ, ಪುಣ್ಯಾಹವಾಚನೆ, ಪಂಚಗವ್ಯ ಆರಾಧನೆ, ದೇವತಾ ಪ್ರಾರ್ಥನೆ, ಯಾಗಶಾಲಾ ಪ್ರವೇಶ, ವಾಸ್ತುಹೋಮ, ಲಘು ಪೂರ್ಣಾಹುತಿ ಮತ್ತು ಕಂಕಣಧಾರಣ ಪೂಜೆಗಳನ್ನು ಶಾಸ್ತ್ರೋಕ್ತವಾಗಿ ಮಾಡಲಾಯಿತು. ಭಕ್ತರು ವಿಶೇಷ ಪೂಜೆಯಲ್ಲಿ ಪಾಲ್ಗೊಂಡು ಧನ್ಯರಾದರು.
ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಿತ್ಯ ಕಲ್ಯಾಣ ಚಕ್ರವರ್ತಿಗೆ ಕಲ್ಯಾಣೋತ್ಸವ. ಹಲವು ಕ್ರತುವುಗಳು ಸೇರಿ ಮಹಾ ಉತ್ಸವ. ಶ್ರೀದೇವಿ ಭೂದೇವಿ ಸಮೇತನಾದ ಆನಂದ ನಿಲಯನಿಗೆ ವೈಖಾನಸ ಆಗಮೋಕ್ತವಾಗಿ ಕಲ್ಯಾಣ. ಜಗತ್ ಕಲ್ಯಾಣಕ್ಕಾಗಿ ಜಗದೋತ್ತಾರಕನಿಗೆ ಪ್ರತಿ ಶನಿವಾರ ಮತ್ತು ಭಾನುವಾರಗಳಂದು ಕಲ್ಯಾಣೋತ್ಸವವು ಜರುಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ವೈಯಾಲಿ ಕಾವಲ್ ಟಿಟಿಡಿ ಇನ್ಫಾರ್ಮೇಶನ್ ಸೆಂಟರ್ ಅನ್ನು ಸಂಪರ್ಕಿಸಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಟಿಟಿಡಿ ಆಧ್ವರ್ಯದಲ್ಲಿರುವ ಎಲ್ಲ ಅನುಬಂಧ ಆಲಯಗಳಲ್ಲಿ ಪ್ರತಿನಿತ್ಯ ಅನ್ನಪ್ರಸಾದವನ್ನು ವಿತರಿಸಬೇಕೆಂಬ ಸಂಕಲ್ಪವನ್ನು ಟಿಟಿಡಿ ಚೇರ್ಮನ್ ಹಾಗೂ ಇಒ ಸಂಕಲ್ಪಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಪ್ರತಿನಿತ್ಯ ಅನ್ನಪ್ರಸಾದವನ್ನು ವಿತರಿಸಲಾಗುತ್ತಿದೆ. ಸಪ್ತಗಿರಿ ವಾಸನನ್ನು ದರ್ಶಿಸಲು ಬರುವ ಭಕ್ತರು ಸ್ವಾಮಿಯನ್ನು ದರ್ಶಿಸಿ ಕಲ್ಯಾಣ ಚಕ್ರವರ್ತಿಯ ಪ್ರಸಾದವನ್ನು ಸ್ವೀಕರಿಸಿ ಶ್ರೀಮನ್ನಾರಾಯಣನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ಮದುವೆ ವಾರ್ಷಿಕೋತ್ಸವ, ಷಷ್ಠಿಪೂರ್ತಿ, ಇನ್ನೂ ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸಲಿರುವ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನಪ್ರಸಾದವನ್ನು ನೆರವೇರಿಸಲು ಇಚ್ಛೆ ಇದ್ದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಗೆ ಸಂಪರ್ಕಿಸಬೇಕಾಗಿ ವಿನಂತಿ. ವಿನಾ ವೆಂಕಟೇಶಂ ನನಾಥೋ ನನಾಥ ಸದಾ ವೆಂಕಟೇಶಂ ಸ್ಮರಾಮಿ ಸ್ಮರಾಮಿ. ಹರೇ ವೆಂಕಟೇಶ ಪ್ರಸೀದ ಪ್ರಸೀದ. ಪ್ರಿಯಂ ವೆಂಕಟೇಶ ಪ್ರಯಚ್ಛ ಪ್ರಯಚ್ಛ. ಗೋವಿಂದ 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 ಕಲ್ಯಾಣ ವೆಂಕಟೇಶ್ವರ ಗೋವಿಂದ 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 ಗೋವಿಂದ. ಧರ್ಮಪುರಿ ಸಮೀಪದ ವಿಶ್ವವಿಖ್ಯಾತ ತೀರ್ಥಮಲೈನಲ್ಲಿ ತೀರ್ಥಗಿರೀಶ್ವರರ ದೇವಾಲಯದಲ್ಲಿ ರಥೋತ್ಸವ ನಡೆಯಿತು. ಈ ಭೂಮಿಯ ಮೇಲೆ ಅವತಾರ ತಾಳಿದ ಶ್ರೀರಾಮನು ರಾವಣನನ್ನು ಕೊಂದು ಹಿಂದಿರುಗುವಾಗ ರಾಮೇಶ್ವರದಲ್ಲಿ ಮೊದಲ ಪೂಜೆಯನ್ನು ಮಾಡಿ ಎರಡನೇ ಪೂಜೆಗಾಗಿ ತೀರ್ಥಗಿರಿ ಪರ್ವತದ ಮೇಲೆ ಅಂದರೆ ತೀರ್ಥ ಪರ್ವತದಲ್ಲಿ ಬಾಣವನ್ನು ಹೂಡಿದರು. ಪವಿತ್ರ ಜಲವನ್ನು ಸೃಷ್ಟಿ ಮಾಡಿದರು. ಆ ಪವಿತ್ರ ನೀರಿನಿಂದ ಪೂಜೆಗಳನ್ನು ಮುಕ್ತಾಯಗೊಳಿಸಿದರು. ಆ ತೀರ್ಥಮಲೈನಲ್ಲಿರುವ ರಾಮತೀರ್ಥಂ ಅರುಣಗಿರಿನಾಥರ್ ಸ್ವಾಮೀಜಿಯವರ ಕೃಪೆಯಿಂದ ನಿರ್ಮಿಸಲಾದ ಏಕೈಕ ದೇವಾಲಯವೆಂದು ತೀರ್ಥಮಲೈ ತೀರ್ಥಗಿರೀಶ್ವರರ ದೇವಾಲಯ ಎಂದು ಪರಿಗಣಿಸಲಾಗಿದೆ. ಈ ಐತಿಹಾಸಿಕ ದೇವಾಲಯದ ರಥೋತ್ಸವ ಪೂಜೆಗಳು ಮಾರ್ಚ್ 12ರಂದು ಧ್ವಜಾರೋಹಣದೊಂದಿಗೆ ಪ್ರಾರಂಭವಾಯಿತು. ಇದರ ಅಂಗವಾಗಿ ತೀರ್ಥಗಿರೀಶ್ವರನಿಗೆ ನಿತ್ಯ ಪೂಜೆಗಳು, ಅಭಿಷೇಕಗಳು, ದೀಪಾರಾಧನೆಗಳನ್ನು ನಿರ್ವಹಿಸಲಾಯಿತು. ತರುವಾಯ ಸ್ವಾಮಿ ತಿರುಕಲ್ಯಾಣ ನಡೆಯಿತು. ಉತ್ಸವದ ಪ್ರಮುಖ ಕಾರ್ಯಕ್ರಮವಾದ ರಥೋತ್ಸವ ವೈಭವದಿಂದ ನಡೆಯಿತು. ವಿನಾಯಕ
ತೀರ್ಥಗಿರೀಶ್ವರ ಮತ್ತು ವಡಿವಾಂಬಿಕೆಯ ರಥಗಳನ್ನು ದೇವಾಲಯದ ಮುಂದೆ ಅಲಂಕರಿಸಿ ಉತ್ಸವ ಮೂರ್ತಿಗಳನ್ನು ರಥದಲ್ಲಿ ಆಸೀನಗೊಳಿಸಿ ವಿಶೇಷ ಪೂಜೆಗಳನ್ನು ಸಲ್ಲಿಸಲಾಯಿತು. ನಂತರ ಭಕ್ತರು ಅಕ್ಕಿ, ಉಪ್ಪು ಮತ್ತು ಮುತ್ತುಗಳು ಸೇರಿದಂತೆ 9 ಧಾನ್ಯಗಳನ್ನು ರಥಗಳ ಮೇಲೆ ಸುರಿಯುವ ಮೂಲಕ ಭಗವಂತನನ್ನು ಪೂಜಿಸಿದರು. ಮೊದಲಿಗೆ ಭಕ್ತರು ಗಣೇಶನ ರಥವನ್ನು ಹಗ್ಗವನ್ನು ಹಿಡಿದು ಎಳೆದರು. ತರುವಾಯ ಭಕ್ತರು ತೀರ್ಥಗಿರೀಶ್ವರ ಮತ್ತು ವಡಿವಾಂಬಿಕಾ ಸ್ವಾಮಿಯ ರಥಗಳನ್ನು ಹಗ್ಗಗಳನ್ನು ಹಿಡಿದು ಎಳೆದರು. 3 ರಥಗಳು ದೇವಾಲಯವನ್ನು ಸುತ್ತಿ ಒಂದು ಸ್ಥಾನವನ್ನು ತಲುಪಿದವು. ಧರ್ಮಪುರಿ, ಕೃಷ್ಣಗಿರಿ, ತಿರುವಣ್ಣಾಮಲೈ, ಸೇಲಂ, ತಿರುಪತ್ತೂರು, ಬೆಂಗಳೂರು ಮತ್ತು ಪುದುಚೇರಿಯಿಂದ ಸಾವಿರಾರು ಭಕ್ತರು ರಥೋತ್ಸವದಲ್ಲಿ ಭಾಗವಹಿಸಿ ದೇವರ ದರ್ಶನ ಪಡೆದರು. ಅಯೋಧ್ಯೆಯ ಶ್ರೀರಾಮ ಮಂದಿರದಲ್ಲಿ ಜಗದ್ಗುರು ಮಧ್ವಾಚಾರ್ಯರ ಮಹಾಸಂಸ್ಥಾನ ಉತ್ತರಾದಿ ಮಠದ 1008 ಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು ಮೂಲ ರಾಮರಿಗೆ ಸಂಸ್ಥಾನ ಪೂಜೆಯನ್ನು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ರಾಮಲಲ್ಲಾ ದೇವರಿಗೆ ಚಾಮರ ಸೇವೆ ಮಾಡಿ ಬಾಲರಾಮಚಂದ್ರ ದೇವರಿಗೆ ಸುವರ್ಣದ ಗಂಡಭೇರುಂಡ ಹಾರವನ್ನು ಸಮರ್ಪಣೆ ಮಾಡಿದರು. ನಂತರ ರಾಮತಾರಕ ಮಂತ್ರ ಹೋಮದ ಪೂರ್ಣಾಹುತಿಯಲ್ಲಿ ಪಾಲ್ಗೊಂಡು ಅನೇಕ ರಾಮ ಭಕ್ತರನ್ನು ಪಾವನರನ್ನಾಗಿ ಮಾಡಿದರು. ಬೆಂಗಳೂರಿನ ಸಂಜಯ್ ನಗರದಲ್ಲಿರುವ ಶ್ರೀಕೃಷ್ಣ ದೇವಸ್ಥಾನದಲ್ಲಿ ಗುರುವಾರದ ನಿಮಿತ್ತ ಸ್ವಾಮಿಗೆ ವಿಶೇಷ ಅಭಿಷೇಕವನ್ನು ಮಾಡಲಾಯಿತು. ಈ ಪ್ರಯುಕ್ತ ಶ್ರೀಕೃಷ್ಣ ದೇವಾಲಯದಲ್ಲಿರುವ ಶ್ರೀಕೃಷ್ಣನ ಉತ್ಸವ ಮೂರ್ತಿಗೆ ಹಾಲು, ಮೊಸರು, ತುಪ್ಪ, ಜೇನುತುಪ್ಪಗಳಿಂದ ಪಂಚಾಮೃತ ಅಭಿಷೇಕ ಮಾಡಿ ನಂತರ ಸುಗಂಧ ದ್ರವ್ಯಗಳಿಂದ ಅಭಿಷೇಕ ಮಾಡಲಾಯಿತು. ಇದಾದ ಮೇಲೆ ಆಲಯದ ಮೂಲ ಕೃಷ್ಣ ಮೂರ್ತಿಗೆ ವಿವಿಧ ಪುಷ್ಪಗಳಿಂದ ಅಲಂಕಾರ ಮಾಡಿ ಮಂಗಳಾರತಿಯನ್ನು ಬೆಳಗಲಾಯಿತು. ಚಿಕ್ಕಬಳ್ಳಾಪುರ ಜಿಲ್ಲೆ ಕೈವಾರದ ಬಾಲಜಿಗರಪೇಟೆಯಲ್ಲಿರುವ ಶ್ರೀ ಭೂನಿಳಾ ಸಮೇತ ನರಸಿಂಹಸ್ವಾಮಿ ದೇವಾಲಯದಲ್ಲಿ ರಥೋತ್ಸವ ನಡೆಯಿತು. ಈ ಪ್ರಯುಕ್ತ ದೇವಾಲಯದಲ್ಲಿ ವಿಶೇಷ ಪೂಜೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಗರ್ಭಗುಡಿಯಲ್ಲಿರುವ ವಿಗ್ರಹಗಳಿಗೆ ವಿಶೇಷ ಅಲಂಕಾರವನ್ನು ಮಾಡಲಾಗಿತ್ತು. ಅಷ್ಟೋತ್ತರ ಸಹಿತ ಮಂಗಳಾರತಿಯನ್ನು ಬೆಳಗಲಾಯಿತು. ನಂತರ ಉತ್ಸವ ವಿಗ್ರಹಗಳನ್ನು ರಥದಲ್ಲಿ ಆಸೀನಗೊಳಿಸಿ ರಥೋತ್ಸವವನ್ನು ನೆರವೇರಿಸಲಾಯಿತು.
ಮೈಸೂರಿನ ನಾರಾಯಣಶಾಸ್ತ್ರಿ ರಸ್ತೆಯಲ್ಲಿರುವ ನಂಜನಗೂಡು ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಗುರುವಾರದ ಪ್ರಯುಕ್ತ ವಿಶೇಷ ಪೂಜೆಯನ್ನು ಆಯೋಜಿಸಲಾಗಿತ್ತು. ಈ ನಿಮಿತ್ತ ಹನುಮತ್ ಸಮೇತ ಸೀತಾ, ರಾಮ, ಲಕ್ಷ್ಮಣ ಹಾಗೂ ರಾಯರ ಬೃಂದಾವನಕ್ಕೆ ಪರಿಮಳ ಭರಿತ ಪುಷ್ಪಮಾಲೆಗಳಿಂದ ಆಕರ್ಷಕವಾಗಿ ಅಲಂಕರಿಸಲಾಯಿತು. ತರುವಾಯ ಅಷ್ಟಾವಧಾನ ಸೇವೆಯೊಂದಿಗೆ ಧೂಪದೀಪ ನಿವೇದನೆಗಳನ್ನು ಸಮರ್ಪಿಸಿ ವಿವಿಧ ಆರತಿಯೊಂದಿಗೆ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತರು ಗುರುರಾಯರ ದರ್ಶನ ಪಡೆದು ಪುನೀತರಾದರು. ಕಾಸರಗೋಡು ಜಿಲ್ಲೆಯ ಮಂಜೇಶ್ವರ ಕೀರ್ತೇಶ್ವರ ಶ್ರೀ ಸದಾಶಿವ ದೇವಸ್ಥಾನದಲ್ಲಿ ಸದಾಶಿವ ದೇವರು ಹಾಗೂ ಪರಿವಾರ ದೇವರ ಪುನರ್ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮ ಕಲಶೋತ್ಸವ ವಿಜೃಂಭಣೆಯಿಂದ ನಡೆಯಿತು. ಈ ಪ್ರಯುಕ್ತ ವೈದಿಕ ವಿಧಿವಿಧಾನಗಳೊಂದಿಗೆ ದೇವರಿಗೆ ಅಭಿಷೇಕವನ್ನು ನೆರವೇರಿಸಲಾಯಿತು. ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ದೇವರ ಈ ಪುಣ್ಯ ಕಾರ್ಯದಲ್ಲಿ ಭಾಗಿಯಾಗಿದ್ದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ. ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ಕಿರುನೋಟ. ಉಡುಪಿಯ ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ಪರ್ಯಾಯ ಶ್ರೀ ಪುತ್ತಿಗೆ ಶ್ರೀಕೃಷ್ಣ ಮಠದ ಆಶ್ರಯದಲ್ಲಿ ನಡೆಯುತ್ತಿರುವ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಹಾಸನದ ಶ್ರೀವಿದ್ಯಾ ಅವರಿಂದ ಭರತನಾಟ್ಯ ಕಾರ್ಯಕ್ರಮ ನಡೆಯಿತು.
ಜಗದೋದ್ಧಾರನ ಮಗನಿಂದು ತಿಳಿಯುತ್ತ ಜಗದೋದ್ಧಾರನ ಮಗನಿಂದು ತಿಳಿಯುತ್ತ. ಚಿಕ್ಕಬಳ್ಳಾಪುರ ಜಿಲ್ಲೆ ಶ್ರೀ ಕ್ಷೇತ್ರ ಕೈವಾರದ ಶ್ರೀ ಯೋಗಿ ನಾರಾಯಣ ತಾತಯ್ಯನವರ ಮಠದಲ್ಲಿ ಸದ್ಗುರು ಶ್ರೀ ಯೋಗಿ ನಾರಾಯಣ ತಾತಯ್ಯನವರ ಜಯಂತ್ಯೋತ್ಸವದ ಪ್ರಯುಕ್ತ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ಈ ಪ್ರಯುಕ್ತ ಹುಲುಮಂಗಲ ಭಕ್ತಾಂಜನೇಯ ಸ್ವಾಮಿ ಭಜನಾ ಮಂಡಳಿಯವರಿಂದ ನಾಮ ಸಂಕೀರ್ತನೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಲಿಯನ್ನು ಬಲಿಗೊಳ್ಳುವ ತುಸು ನಿಯಮವು ಎಲ್ಲರ ಕೀರ್ತನೆ ಹಾಡಿರೆ ಕೀರ್ತನೆ ಹಾಡಿರೆ ಹರೆ ರಾಮ 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 ಹರೆ 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 ಕೃಷ್ಣ 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 ಹರೆ ಹರೆ. 16 ಕೋಶವನೋ ಎಣಿಸಿ ಮುಕುತಿ ನೀಡುವ 16 ಪದಗಳ ಕೀರ್ತನೆ ಹಾಡಿರೆ ಹರೆ ರಾಮ ಹರೆ ರಾಮ. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ. Oh